ಅಧ್ಯಕ್ಷತೆಯಲ್ಲಿ ವರ್ಷಕ್ಕೆ 2 ಬಾರಿ ಸೇರಿ ರಾಜ್ಯ ಪರಿಷತ್ನಲ್ಲಿ ಈ ವಿಚಾರ ಸಮುದಾಯ ಪರವಾಗಿ ಮುಖ್ಯಮಂತ್ರಿಗಳು ವರ್ಷದಲ್ಲಿ 2 ಬಾರಿ ಕರೀತಾ ಇದ್ದಾರೆ. ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶದಲ್ಲಿ ಆರ್ಥಿಕ ಇಲಾಖೆ ಪರಿಶಿಷ್ಟ ಜಾತಿಗಳಿಗೆ ತಮ್ಮ ರಾಜ್ಯಗಳಲ್ಲಿ ವೆಚ್ಚದ ನಿರ್ದಿಷ್ಟ SC/ST ಯೋಜನೆಗೆ ಜೊತೆಗೆ ಅವು ತಮ್ಮ ರಾಜ್ಯದಲ್ಲಿರುವ ಪರಿಶಿಷ್ಟ ಜಾತಿ ಜನಸಂಖ್ಯೆ ಆಧಾರ ಇಲಾಖೆಯನ್ನು ಬಜೆಟ್ ಸಂದರ್ಭದಲ್ಲಿ 5 ವರ್ಷದ ಯೋಜನೆಗಳು ರೂಪು ಮಾಡ್ತಕ್ಕಂಥ ಪ್ರತಿಯೊಂದು ನೋಡೆ ಮತ್ತೆ ಬಜೆಟ್ ತಯಾರು ಮಾಡಿರೋದು. SC/ST ಯೋಜನೆಗೆ ರೂಪಿಸುವಾಗ ಅವುಗಳ ಜಾರಿಗೆ ಆ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯನ್ನು ನ್ಯೂಡಲ್ ಏಜೆನ್ಸಿಯಾಗಿ ಮಾಡತಕ್ಕದ್ದು. ನ್ಯೂಡಲ್ ಏಜೆನ್ಸಿಯನ್ನ ಮಾಡೋದು. ಅವರು ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಹಣ ಕೊಡಬೇಕು, ಅವ್ರು ಖರ್ಚು ಮಾಡಿದಾರ, ಬೋಗಸ್ ಹಣ ಕೇಳ್ತಾ ಇದ್ದಾರ, ಅದು ರಿಯಲ್ ಆಗಿ SC/ST ಜನಾಂಗಕ್ಕೆ ಹೋಗುತ್ತಾ ಅಥವಾ ಬೇರೆ ರೀತಿ ಹೋಗುತ್ತಲ್ಲ, ಆಗ ಹೋಗ್ಬಾರ್ದು. ಅದನ್ನೆಲ್ಲ ನೋಡುವಂತ ಅಧಿಕಾರವನ್ನ ಆ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು SC/ST ಬಗ್ಗೆ ಬಹಳ ಇದಾಗ್ತಾರೆ ಮಾಡಿ. ಇವಾಗ ನೀವು ಸ್ವತಃ ಇಂದಿರಾ ಗಾಂಧಿ ಅವರು ಪತ್ರ ಬರೆದಿದ್ದಾರೆ. ಆ ಪತ್ರ ನಿಮ್ಗೆ ಕಳಿಸ್ಕೊಡ್ತೀನಿ. ಕೊಡಿ ಅವರಿಗೆ ಸ್ವತಂತ್ರ ಕೊಡಿ. ಅವ್ರಿಗೆ ಕಾಯ್ದೆ 5 ವರ್ಷದಲ್ಲಿ ನೀವೇನ್ ಮಾಡಿದ್ರಿ? ಅದರಿಂದ ನಾವು SC/STಗಳ ಹಣವನ್ನು ಬದಲು ಮಾಡಿಲ್ಲ, ಬೇರೆ ಕಡೆ ಕೊಟ್ಟಿಲ್ಲ. 70 ಕಾಯ್ದೆನ ದುರುಪಯೋಗ ಮಾಡಿದವರು ಬಿಜೆಪಿ. Lakhs of rupees belong to SC/ST is misused by the BJP government. Then BJP government. ನಿಮಗೆ ನಾಚಿಕೆ ಮಾನ ಇದೆಯಾ? ನಿಮಗೆ ನಿಮ್ಮ ಅವಧಿನಲ್ಲಾದದ್ದು ನೀನು ಸರ್ಕಾರ ಪ್ರತಿನಿಧಿಯಾಗಿ ತಪ್ಪ ಮಾತಾಡ್ತೀವಿ. ನಿಮಗೆ ಆತ್ಮಗೌರವ ಇದ್ರೆ ನಿಮ್ ಸರ್ಕಾರ ನಡ್ಕೊಂಡಿದ್ದೀರಾ? ನೀವು ಕಳಿಸಿ ಸನ್ಮಾನ್ಯ ಅಧ್ಯಕ್ಷ ಲಕ್ಷಾಂತರ ಕೋಟಿನ ಆ 70 ಕ್ಲಾಸ್ ದುರುಪಯೋಗ ಮಾಡಿದವರು ನೀವು. ಇದನ್ನ ನೀವು ಇವತ್ತು ಮಾತುಗೋಸ್ಕರ ಉಪಯೋಗಿಸ್ತೀರಾ? ಹೇಳ್ರಿ 70 ನಾವು ನಮ್ಮ ಮುಖ್ಯ ನೀವು ಅವರನ್ನು ಕೂತ್ಕೊಳ್ಳಿಕ್ಕೆ ಹೇಳಿ. ಅಧ್ಯಕ್ಷರೇ ಅವ್ರು ಯಾಕೆ ಮಾತಾಡ್ತಾರೆ ಸುಮ್ಮನೆ ಅಲ್ಲಿಂದ? ಬಸಂತಪ್ಪ ಕೂತ್ಕೊಳ್ಳಿ. ಈಗ ಮತ್ತೆ ಅವ್ರಿಗೆ ನಾವಾದ್ಮೇಲೆ ಅವ್ರಿಗೆ ಕೊಡಿ, ಮಾತಾಡಿ ಇದಕ್ಕೆಲ್ಲ ಕ್ಲಾರಿಫಿಕೇಶನ್ ಕೊಡ್ಲಿ. ಅವರು ಉರಿ ಬರ್ತದೆ ಅವರಿಗೆ ಹೇಳುವಾಗ. ನಾನು ಹೇಳಿದ್ದು ಆ ಒಂದು ಇಲಾಖೆಗೆ ಒಂದು ಗೌರವ ತರೋ ರೀತಿ ಮಾಡಿ ಅಂತ ನಾನು ಅವ್ರ ಪರವಾಗಿ ಮಾತಾಡಿದೆ, ನರೇಂದ್ರ ಸ್ವಾಮಿ ಪರವಾಗಿ. ಯಾಕಂದ್ರೆ ನಾಳೆ ಅವ್ರ ಮಂತ್ರಿಯಾಗಿ ಅಲ್ಲೇ ಬರೋದು ಕೂತ್ಕೊಳ್ಳೋದು, ನಾವು ಅದನ್ನ ಕಣ್ಣಾಗಿ ನೋಡ್ಬೇಕು ಅಂತಿದ್ದೀರಿ. ಬರಲಿ, ಅವ್ರು ಬಂದಾಗಾದ್ರೂ ಸ್ವತಂತ್ರ ಸಿಗ್ಲಿ, ನೀವು ಬಂದಾಗಾದ್ರೂ ಸ್ವತಂತ್ರ ಸಿಗ್ಲಿ. ಅಧ್ಯಕ್ಷರೇ, ಇಲ್ಲೇನ್ ಮಾಡ್ತಾರೆ, ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸುಮ್ಮನೆ ಕರೆದು ಒಪ್ಪಿಗೆ ಅಷ್ಟೇ. ಆ ಮಂತ್ರಿಗೆ ಏನ್ ನ್ಯಾಯ ಪೈಸದ ಬೆಲೆ ಇರಲ್ಲ. ಎಲ್ಲ ಫೈನಾನ್ಸ್ ಅವ್ರು ಫಿಕ್ಸ್, ನಟ್ಟು ಬೋಲ್ಟು ಟೈಟ್ ಮಾಡಿರ್ತಾರೆ. ಆ ಇಲಾಖೆಗೆ ಹೆಸರಿಗೆ ಅಷ್ಟೇ. ಅವ್ರಿಗೆ ಉಪದ್ರ ಮಾಡ್ತೀರಿ ನೀವು? ನರೇಂದ್ರ ಸ್ವಾಮಿ ಅವ್ರ ಮುಂದೆ ಸಮಾಜ ಕಲ್ಯಾಣ ಮಂತ್ರಿ ಆಗ್ಬೇಕು, ಅವ್ರಿಗೆಲ್ಲ ಮಾನ್ಯ ಆಯ್ತು. ನೀವು ಯಾರನ್ನ ಮಂತ್ರಿ ಆಗೋದು ಎಲ್ಲ ಹೇಳಿದಾಗ ಪ್ರತಿಭಟನೆ ಮಾಡ್ಲಾಗ್ಯಾರ. ಹೇಳ್ರಿ ಎತ್ತಲವ್ರೆ, ತೀವ್ರ ಪ್ರತಿಭಟನೆ ಮಾಡ್ರಿ, ಉಗ್ರ ಹೋರಾಟ ಮಾಡ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಆಗ್ಲೇ ಹೇಳಿದೆ, ಬಹಳ ಹಣ ಈ ಇಲಾಖೆಗೆ ಸೇರಿದ ಬಹಳ ಹಣನು ಕೂಡ BMTC ಕೊಟ್ಟಿದ್ದಾರೆ. ಸುಮಾರು 34.25 ಕೋಟಿ, NWKSRTCಗೆ 28 ಕೋಟಿ. ಇದರಿಂದ ಹೌದು, KSRTC 42, KSRTC ಅದು 72 ಕೋಟಿ. STದು ಬೇರೆ ಕೊಟ್ಟಿದ್ದಾರೆ. STದು ಬೇರೆ ಕೊಟ್ಟಿದ್ದಾರೆ. ಅಂದ್ರೆ ನಾವು ಈಗ ಮುಖ್ಯಮಂತ್ರಿಗಳು ಅವರು ಸಮರ್ಥರಿದ್ದಾರೆ. ಅವ್ರು ಹೇಳ್ತಾರೆ, ಏನಪ್ಪಾ ನಿನಗೆ ಲೆಕ್ಕ ಗೊತ್ತಾ, ನಾವು ಕೊಡುವಾಗ 2-2 ಸಾವಿರ ಕೊಟ್ರಲ್ಲ, ಲೆಕ್ಕ ತಗೊಂಡಿದ್ದೀರಿ, ಅದ್ರಲ್ಲಿ SC ಜನ ಇದ್ದಾರೆ, ST ಅವ್ರಿಗೆ ಕೊಟ್ಟಿದ್ದೀರಿ ನಾವು ಅಂತ ಹೇಳ್ತಾರೆ 100%. ಈ ಬಸ್ಸಾಗಿ ಹೋಗೋರ್ನ ಹೆಂಗ್ ಹಿಡಿತೀರಾ? ಈಗ ಅವ್ರು SCನ ಆ ಮಹಿಳೆಯರು ಯಾರು ಹೆಂಗೆ ಏನ್ ಸಾಧ್ಯನೇ ಇಲ್ಲಲ್ಲ. ನೀವು ಅಂದಾಜು ಕೊಡಕ್ಕೆ ಈ ಒಂದು ಸೆಂಟ್ರಲ್ ಗವರ್ಮೆಂಟ್ ಪ್ಲಾನ್ ಏನಿದೆ ಬಂದ ತಾವೇ ಅದರ ಬಗ್ಗೆ
ನಾನೇ ಕಾಯ್ದೆ ತಂದಿದ್ದೀನಿ ಅಂತಾರೆ. ಹಂಗೆ ಕೊಡಕ್ ಪ್ರಾವಿಷನ್ ಇಲ್ಲ ನಿಮಗೆ. ಡೈರೆಕ್ಟಾಗೆ ಆ ಸಮುದಾಯಕ್ಕೆ ಹೋಗ್ಬೇಕು. ಅಂದಾಜ್ ಏನು ಮಾಡಂಗೆ ಇಲ್ಲ ಇದರಲ್ಲಿ. ನೋ ಅಂದಾಜ್ ಮಾಡಂಗೆ ಇಲ್ಲ. ನೀವು ಅಂದಾಜ್ ಮೇಲೇನೆ ಎಲ್ಲ ಕೊಟ್ಬಿಟ್ಟಿದ್ದೀರಾ. ಇದು ತಪ್ಪು. ಅದರಿಂದ ನಾನು ಈಗಾಗಲೇ ಹೇಳಿದ್ದೀನಿ ಅವರಿಗೆ. ಏನಪ್ಪ ಅಲ್ಲ, ಅವರು ಈಗಾಗಲೇ ಕೊಟ್ಟಿದ್ದಾರೆ. ಯಾವುದು ಶಕ್ತಿ ಯೋಜನೆಗೆ 812 ಕೋಟಿ ಕೊಟ್ಟಿದ್ದಾರೆ. ಇದರಿಂದ ಯಾವುದು SC ST ಹಣ. ಆಮೇಲೆ ಗೃಹಲಕ್ಷ್ಮಿಗೆ 5075 ಕೋಟಿ ಕೊಟ್ಟಿದ್ದಾರೆ. ಅನ್ನಭಾಗ್ಯಕ್ಕೆ 2779 ಕೋಟಿ ಕೊಟ್ಟಿದ್ದಾರೆ. ಇಲ್ಲ, ಜನರಲ್ ಆಗಿ ಕೊಟ್ಟಿರೋದು. ಗೃಹ ಜ್ಯೋತಿಗೆ 2410 ಕೊಟ್ಟಿದ್ದಾರೆ. ಯುವ ನಿಧಿಗೆ 67 ಕೋಟಿ ಕೊಟ್ಟಿದ್ದಾರೆ. ಒಟ್ಟು 11144 23-24ರಲ್ಲಿ. ಈಗ 25-26ರಲ್ಲಿ ಗೃಹಲಕ್ಷ್ಮಿಗೆ 7438, 25, ಶಕ್ತಿಗೆ 1537, ಅನ್ನಭಾಗ್ಯಕ್ಕೆ 1670, ಗೃಹ ಜ್ಯೋತಿಗೆ 2626, ಯುವ ನಿಧಿಗೆ 162, ಒಟ್ಟು 13,433. ಇದು ಕೋಟಿಗಳು. ಇದು ಆ ಜನಾಂಗಕ್ಕೆ ಮಾಡದಂತ ಮೋಸ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರಿಂದ ಇನ್ನಾದ್ರೂ ಕೂಡ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿರೋದ್ರಿಂದ, ಯಾಕಂದ್ರೆ ನಮ್ಮ ಪ್ರಧಾನಿಯಾಗಿದ್ದಂಥವ್ರು ಅವ್ರು ಕೊಟ್ಟಿರೋಂಥ ಲೆಟ್ರು, ಇಂದಿರಾ ಗಾಂಧಿ ಅವರು ಬರೆದಿರೋ ಪತ್ರನ, ನಂದು ಬೇಡ, ಆ ಪತ್ರನ ನೋಡಿ ನೀವು ಆ ಮಹಾರಾಷ್ಟ್ರದ ಮಾಡಲ್ ತಗೊಂಬನ್ನಿ. ಆ ಇಲಾಖೆಗೆ ಒಂದು ಸ್ವತಂತ್ರತೆ ಕೊಡಿ. ಯಾರೇ ಮಂತ್ರಿ ಆಗಲಿ, ಮುಂದೆ ಮಂತ್ರಿ ಆಗೋರು ಯಾರಾದ್ರೂ ಕೂಡ ಅವರು ಧೈರ್ಯವಾಗಿ ಸಮಾನವಾಗಿ ಮುಖ್ಯಮಂತ್ರಿ ಯಾವ ರೀತಿ ಬಡ್ಜೆಟ್ ಮಾಡ್ತಾರೋ ಆ ರೀತಿ ಅವರು ಕೂಡ ಒಂದು ಬಡ್ಜೆಟ್ ಮಾಡಲಿ. ಬಡ್ಜೆಟ್ ಮಾಡಲಿ. ಎಲ್ಲ ಇಲಾಖೆಯವ್ರನ್ನ ಕರೀರಿ, ಎಲ್ಲ ಇಲಾಖೆಯ ಸೆಕ್ರೆಟರಿನ ಕರೀರಿ. ನಿನ್ಗೆ ಎಷ್ಟು ದುಡ್ಡು ಬೇಕಪ್ಪ, ನಿನ್ನ ಅವಶ್ಯಕತೆ ಏನಿದೆ, SCಗೆ ಏನು ಮಾಡ್ತೀಯಾ, ಅವ್ರ ಅಭಿವೃದ್ಧಿಗೆ ಹೆಂಗೆ ನೀನ್ ಜಾರಿಗೆ ತರ್ತೀಯಾ, ಅವರ ಉದ್ಧಾರ ಹೆಂಗ್ ಮಾಡ್ತೀಯಾ ಅಂತ ಅವ್ನ ಕನ್ವೀನಿಯನ್ಸ್ ಆದ್ರೆ ಅವ್ರಿಗೆಲ್ಲರಿಗೂ ದುಡ್ಡು ಕೊಡ್ಲಿ. ಮುಖ್ಯಮಂತ್ರಿ ಅಲೋಕೇಶನ್ ಮಾಡ್ಬೇಕಷ್ಟೇ, ಉಳಿದಿದ್ದಲ್ಲ ಆ ಇಲಾಖೆ ಮಾಡಬೇಕು. ಆವಾಗ ಅವ್ರಿಗೆ ನ್ಯಾಯ ಕೊಟ್ಟಂಗಾಗ್ತದೆ. ಇನ್ನು ನೀವೇನಾನ ಹಿಂಗ್ ಮಾಡ್ಲಿಲ್ಲ ಅಂದ್ರೆ ನೀವು ಮಾಡಲ್ಲು ಅಂತೀರ. ಹಾಗೆ ನನ್ ಸಂತೋಷ, ಕರ್ನಾಟಕ ಮಾಡಲ್ ಮಾಡಿ ನಮ್ ಸಂತೋಷ. ಮಾಡಲ್ ಅಂತೀರ. ನೀವು ಇದೇ ತರ ಮಾಡ್ಕೊಂಡು ಹೋದ್ರೆ ನೀವು ಮುಂದೆ ಆ ತಾರತಮ್ಯ ಏನಿದೆ 10 ವರ್ಷದ್ದು, ಇನ್ನೊಂದು 10 ವರ್ಷ ಹೋದ್ರೆ 15 ವರ್ಷಕ್ಕೆ ಹೋಗ್ತದೆ. ಮುಂದೆ ಇದನ್ನ ನಾವು ದೂರ ಆಗೋಗ್ತೇವೆ. ಆ ದೂರ ಆಗ್ಬಾರ್ದು ಅಂತ ನೀವು ಆಶಯ ಇಟ್ಕೊಂಡಿದ್ದೀರಾ ಅಂತ ನನ್ನ ಭಾವನೆ. ಮುಖ್ಯಮಂತ್ರಿಗಳು ಆ ಆಶಯ ಇದೆ, ನಿಮಗೆ ಆ ಕಮಿಟ್ಮೆಂಟ್ ಇದೆ, ಏನಾದ್ರೂ ಮಾಡಬೇಕು ಅನ್ನೋ ಕಮಿಟ್ ಇದೆ. ಶುರು ಮಾಡಿ. ಇವಾಗ ನೀವಿದ್ದಾಗ ಪ್ರಾರಂಭ ಮಾಡಿದ್ರೆ ಅದೊಂದು ರೆಕಾರ್ಡ್ ಆಗ್ತೈತೆ. ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.